ಬೇಗನೆ ಬರುತ್ತೇನೆ. ನಾನು ಪ್ರತಿಯೊಬ್ಬನಿಗೆ ಕೊಡತಕ್ಕ ಪ್ರತಿಫಲವು ಅವನವನ ನಡತೆಗೆ ಪ್ರಕಾರ ಕೊಡುವಂಥ ಪ್ರತಿಫಲವು ನನ್ನ ಕೈಯಲ್ಲಿ ಇದೆ ಎಂಬುದಾಗಿ ಹೇಳಿರ್ತಕ್ಕಂಥ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ವೀಕ್ಷಕರಿಗೆ ಆಹ್ವಾನವನ್ನು ನೀಡುವಂಥವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯ ವೀಕ್ಷಕರೇ, ಆ ಯೇಸು ಕ್ರಿಸ್ತನ ಕೃಪೆಯಿಂದಾಗಿ ಆತನ ನಡೆಸುವಿಕೆಯಿಂದಾಗಿ ಕಳೆದು ಹೋಗಿರ್ತಕ್ಕಂಥ ದಿನವೆಲ್ಲ ಆ ದಿನಗಳೆಲ್ಲ ನಾವು ಕಾಯ್ದು ಕಾಪಾಡಲ್ಪಟ್ಟಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಮತ್ತೆ ಇವತ್ತಿನ ಒಂದು ಆಧ್ಯಾತ್ಮಿಕ ಬಲವನ್ನು ಶಕ್ತಿಯನ್ನು ಪಡೆದುಕೊಳ್ಳುವ ಹಾಗೆ ವಾಕ್ಯವನ್ನು ಆಲಿಸುವಂತೆ ದೇವರು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ತಂದೆಯ ದೇವರಿಗೆ ಕ್ರಿಸ್ತನ ಹೆಸರಿನಲ್ಲಿ ಕ್ರಿಸ್ತನ ನಾಮದಲ್ಲಿ ಮಹಿಮೆಯು ಉಂಟಾಗಲಿ. ವಾಕ್ಯದ ಧ್ಯಾನವು ಮನುಷ್ಯನಿಗೆ ಬಹು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಜೀವನದಲ್ಲಿ ಇತರೆ ಈ ಲೋಕದ ಒಂದು ವಿಷಯಗಳಲ್ಲಿ ನಾವು ನಿಮಗ್ನರಾಗಿ ವಾಕ್ಯವನ್ನು ಧ್ಯಾನ ಮಾಡುವುದನ್ನು ಅಥವಾ ವಾಕ್ಯವನ್ನು ಆಲಿಸುವುದನ್ನು ನಾವು ಬಿಟ್ಟಂಥ ಸಮಯದಲ್ಲಿ ನಮಗೆ ನಾವೇ ನಮ್ಮನ್ನು ಬಲಹೀನರನ್ನಾಗಿ ಮಾಡಿಕೊಳ್ಳುತ್ತಿದ್ದೇವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ವಾಕ್ಯವನ್ನು ಆಲಿಸುವ ಈ ಸಮಯದಲ್ಲಿ ಶ್ರದ್ಧೆಯಿಂದ ವಾಕ್ಯವನ್ನು ಆಲಿಸಿ ಅದರಿಂದ ಬರುವ ಶಕ್ತಿಯನ್ನು ನಾವು ಪಡೆದುಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ದೇವರು, ನಿಮ್ಮ ನಾಮಕ್ಕೆ ಸ್ತೋತ್ರ. ಈ ವಾಕ್ಯವನ್ನು ಆಲಿಸುವಾಗ ಅದರಲ್ಲಿರ್ತಕ್ಕಂಥ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಂಡು ವಾಕ್ಯಾನುಸಾರವಾಗಿ ನಡೆಯುವ ಮನಸ್ಸು ದಯಪಾಲಿಸಿರಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಇವತ್ತಿನ ಈ ಒಂದು ಸಂದೇಶದ ಶೀರ್ಷಿಕೆ ಅಥವಾ ಶಿರೋನಾಮೆಯು ಕೇಡು ಮಾಡದ ಕರ್ತನು ಎಂಬುದಾಗಿ. ಕೇಡು ಮಾಡದ ಕರ್ತನು. ಕೆಲವು ವ್ಯಕ್ತಿಗಳನ್ನು ನಾವು ನಮ್ಮ ಜೀವಮಾನದಲ್ಲಿ ನೆನೆಸಿಕೊಂಡಾಗ ಅವರನ್ನು ನೆನೆಸಿಕೊಂಡರೆ ಸಾಕು, ಒಳ್ಳೆಯದೋ ಅಥವಾ ಕೆಟ್ಟದ್ದು, ಉತ್ತಮವೋ ಅಥವಾ ಅತಿ ಭಯಾನಕವಾಗಿರ್ತಕ್ಕಂಥದ್ದು ಸನ್ನಿವೇಶವು ನೆನಪಿಗೆ ಬರುವಂಥದ್ದು ಸಹಜ ಸಿದ್ಧವಾಗಿರ್ತಕ್ಕಂಥದ್ದು. ಯಾರನ್ನು ನೆನೆಸಿಕೊಂಡರೆ ಎಂತಹ ಘಟನೆಗಳು ನಿಮ್ಮ ನೆನಪಿಗೆ ಬರುತ್ತವೆ. ಯಾವ ವ್ಯಕ್ತಿಯನ್ನು ನಿಮ್ಮ ಆಲೋಚನಾ ಜಗತ್ತಿನಲ್ಲಿ ಕರೆದುಕೊಂಡು ಬಂದಾಗ ಯಾವ ಒಂದು ಭಯ ಹುಟ್ಟಿಸುವಂಥ ಅಥವಾ ಸಂತೋಷವನ್ನು ಉಂಟು ಮಾಡುವಂಥ ಆ ಒಂದು ವಾತಾವರಣ ನಿಮ್ಮಲ್ಲಿ ಉದ್ಭವವಾಗುತ್ತದೆ. ಒಮ್ಮೆ ಆಲೋಚನೆ ಮಾಡಿ. ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಈ ಲೋಕದಲ್ಲಿ ಸಮಾಜದಲ್ಲಿ ಯಾವ ಗಣನೆಗೂ ಸಹ ಬಾರದಂಥ ವ್ಯಕ್ತಿಯನ್ನು ನೀವು ನೆನೆಸಿಕೊಂಡ ಸಮಯದಲ್ಲಿ ನಿಮಗೆ ಯಾವ ರೀತಿಯಾದ ಆಲೋಚನೆಗಳು ಬರುತ್ತವೆ ಮತ್ತು ಉನ್ನತವಾದಂಥ ಸ್ಥಾನದಲ್ಲಿದ್ದಂಥವ್ರನ್ನು ನೀವು ನೆನೆಸಿಕೊಳ್ಳುವಾಗ ಯಾವ ಆಲೋಚನೆಗಳು ಬರುತ್ತವೆ, ಅವರನ್ನು ಕುರಿತಾದ ನಿಮ್ಮ ಅಭಿಪ್ರಾಯಗಳು ಏನಾಗಿರುತ್ತವೆ. ಅದೇ ರೀತಿಯಲ್ಲಿ ದೇವರನ್ನು ನೆನೆಸಿಕೊಂಡಾಗ, ದೇವರ ಬಗ್ಗೆ ಆಲೋಚನೆ ಮಾಡುವಾಗ ನಿಮ್ಮ ಆಲೋಚನೆಗಳು ಏನಿರುತ್ತವೆ. ಅದೇ ಸೈತಾನನ ನೆನೆಸಿಕೊಳ್ಳುವಾಗ ಯಾವ ರೀತಿ ಆಲೋಚನೆಗಳು ಬರುತ್ತವೆ. ನಿಜವಾಗಲೂ ಸಹ ಈ ಎಲ್ಲ ವಿಷಯಗಳನ್ನು ನಾವು ಆಲೋಚನೆ ಮಾಡುವಾಗ ಎಲ್ಲವನ್ನು ನೆನೆಸಿಕೊಂಡಾಗ ಸಮಾನವಾದಂಥ ಆಲೋಚನೆ ಬರುವುದಿಲ್ಲ. ಒಂದೊಂದು ಆಲೋಚನೆಯು ಆಯಾ ವಸ್ತು ವಿಷಯಗಳನ್ನು ಆಧಾರ ಮಾಡಿಕೊಂಡಿರುತ್ತವೆ. ಕೇಡು ಮಾಡದ ಕರ್ತನು. ದೇವರು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡುತ್ತಾನೆ. ಯಾಕೆಂದರೆ ಒಳ್ಳೆಯದನ್ನು ಮಾಡುವುದು ಆತನ ಸಹಜ ಸಿದ್ಧವಾಗಿರ್ತಕ್ಕಂಥ ಸ್ವಭಾವವಾಗಿದೆ. ಅದು ಆತನ ಗುಣವಾಗಿದೆ. ಈ ಜಗತ್ತಿನಲ್ಲಿಯೂ ಸಹ ನಾವು ಕೆಲವು ಪ್ರಾಣಿಗಳನ್ನು ನಾವು ಕಾಣುತ್ತೇವೆ. ಆ ಪ್ರಾಣಿಗಳ ಗುಣವು ಏನು ಅಂತಂದರೆ, ನೀವು ಅದಕ್ಕೆ ಒಳ್ಳೆಯದನ್ನು ಮಾಡಬೇಕೆಂದು ಬಯಸಿದರೂ ಸಹ ಅದು ಕೆಟ್ಟದ್ದನ್ನು ಮಾಡುತ್ತದೆ ಅಥವಾ ಕೇಡನ್ನು ಹಾನಿಯನ್ನು ಮಾಡುತ್ತದೆ. ಒಮ್ಮೆ ಒಂದು ಈಜು ಕೊಳದಲ್ಲಿ ಹೋಗುವಂಥ ಒಂದು ಸಂದರ್ಭದಲ್ಲಿ, ಒಂದು ಸಮಯದಲ್ಲಿ ಚೇಳು ಆ ಒಂದು ಈಜು ಕೊಳದಲ್ಲಿ ಆ ದಡದ ಹತ್ತಿರ ಬಂದು ಅದು ಬಿದ್ದು ಹೊರಬರುವ ಹಾಗೆ ಆ ನೀರಿನಿಂದ ಹೊರಬರುವ ಪ್ರಯತ್ನ ಮಾಡ್ತಾ ಇರ್ತದೆ. ಅಲ್ಲಿರ್ತಕ್ಕಂಥ ಒಬ್ಬರು ಹೋಗಿ ಅದು ಚಿಕ್ಕದಾಗಿರ್ತಕ್ಕಂಥ ಚೇಳು ಅದನ್ನು ಕೈಯಲ್ಲಿ ಬರಮಾಡಿ ಅದರಿಂದ ಹೊರಬರುವ ಪ್ರಯತ್ನ ಮಾಡ್ತಾರೆ. ಅದು ಕೈ ಮೇಲೆ ಇನ್ನೇನು ನಾನು ಹೊರಗಡೆ ಹೋಗಬೇಕೆಂಬುದಾಗಿ ಅದು ಕೈಯ ಮೇಲೆ ಹತ್ತುತ್ತದೆ. ನಂತರ ಅದನ್ನು ಹೊರಗಡೆ ಬಿಡುವ ಆ ಸಮಯದಲ್ಲಿ ಅದು ಕಚ್ಚಿ ಮುಂದೆ ಹೋಗ್ತದೆ. ಅದು ಅದರ ಸಹಜ ಸಿದ್ಧವಾದಂಥ ಸ್ವಭಾವ. ಆ ವ್ಯಕ್ತಿ ಅದಕ್ಕೆ ಒಳ್ಳೆಯದನ್ನು ಮಾಡಬೇಕೆಂಬುದಾಗಿ ಹೋದ, ಆದರೆ ಅದು ಅದರ ಗುಣವನ್ನು ತೋರಿಸಿತು. ಮತ್ತು ಹಾವುಗಳನ್ನು ನೋಡಿ, ಹಾವುಗಳನ್ನು ನೀವು ಎಷ್ಟು ಭದ್ರವಾಗಿ ಸಾಕಬೇಕೆಂಬುದಾಗಿ ನೀವು ಪ್ರಯತ್ನ ಮಾಡಿದರೂ ಸಹ ಅದು ತನ್ನ ಸ್ವಭಾವವನ್ನು ಬಿಡುವುದಿಲ್ಲ, ಕಚ್ಚುತ್ತದೆ. ಅದರಲ್ಲಿರ್ತಕ್ಕಂಥ ವಿಷವನ್ನು ಕಕ್ಕುತ್ತದೆ. ಕೆಲವು ವ್ಯಕ್ತಿಗಳು ಸಹ ಹಾಗೆ ಈ ಲೋಕದಲ್ಲಿ ಆ ವ್ಯಕ್ತಿಗಳು ತಮ್ಮ ಸ್ವಭಾವವನ್ನು
ಹೊರ ತೋರಿಸುತ್ತಾರೆ, ವ್ಯಕ್ತಪಡಿಸುತ್ತಾರೆ ಅನೇಕ ಸಂದರ್ಭಗಳಲ್ಲಿ. ಆ ಸೃಷ್ಟಿಕರ್ತನಾದರೂ ಹಾನಿ ಮಾಡುವಂಥ ಒಂದು ಮನಸ್ಸು ಉಳ್ಳವಂಥವರಲ್ಲ. ಆ ಕ್ರಿಸ್ತನ ಮನಸ್ಸಿನಲ್ಲಿ ಇತರರಿಗೆ ಹಾನಿ ಮಾಡಬೇಕೆನ್ನುವಂಥ ಆ ಮನಸ್ಸು ಇಲ್ಲ ಎನ್ನುವಂಥದ್ದನ್ನು ನಾವು ಮರೆಯಬಾರದು. ಸತ್ಯವೇದವು ಆ ಯೇಸು ಕ್ರಿಸ್ತನ ಒಂದು ಗುಣಗಳನ್ನು ಕುರಿತಾಗಿ ವಾಕ್ಯವು ಹೇಳುತ್ತದೆ. 1ನೇ ಯೋಹಾನ 4ನೇ ಅಧ್ಯಾಯದ 8ನೇ ವಚನದಲ್ಲಿ, ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು. ಆಂಗ್ಲ ಭಾಷೆಯಲ್ಲಿ ಈ ರೀತಿ ತಿಳಿಸ್ತದೆ, ಗಾಡ್ ಈಸ್ ಲವ್ ಎಂಬುದಾಗಿ. ದೇವರೇ ಪ್ರೀತಿ, ಆತನು ಪ್ರೀತಿ ಸ್ವರೂಪಿಯಾಗಿದ್ದಾನೆ ಎಂಬುದಾಗಿ ವಾಕ್ಯವು ಹೇಳುವಂಥದ್ದೇ. ಆತನು ಪ್ರೀತಿಯಾಗಿರುವುದರ ಪ್ರಯುಕ್ತವಾಗಿ ಆತನನ್ನು ನಾನು ಬಲ್ಲೆನು ಎಂದು ಹೇಳುವ ಪ್ರತಿಯೊಬ್ಬರೂ ಸಹ ಆತನ ಗುಣಲಕ್ಷಣಗಳನ್ನು ಅವರು ಅಳವಡಿಸಿಕೊಳ್ಳಬೇಕಾಗಿದೆ. ಅವರಲ್ಲಿ ಅವು ಕಾಣಬೇಕು, ಅವರಲ್ಲಿ ಆ ಒಂದು ಗುಣಗಳು ಇರಬೇಕು ಎಂಬುವಂಥದ್ದನ್ನು ನಾವು ಮರೆಯಬಾರದು. ಆತನು ಒಮ್ಮೆ ನಾವು ಆ ಒಂದು ವಿಷಯಗಳನ್ನು ಕುರಿತಾಗಿ ಆಲೋಚನೆ ಮಾಡಬೇಕು. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ ಎಂಬುದಾಗಿ ವಾಕ್ಯ ಹೇಳುವಾಗ, ಆತನು ನನ್ನನ್ನು ಸಹಿಸಿಕೊಂಡಿದ್ದಾನೆ, ಆತನು ಪ್ರೀತಿ ಸ್ವರೂಪಿ, ನನ್ನನ್ನು ಪ್ರೀತಿಸಿದರ ಪ್ರಯುಕ್ತವಾಗಿ ನಾನು ಅನೇಕ ವೇಳೆ ಆತನಿಂದ ದೂರ ಹೋಗುವ ಆ ಸಮಯದಲ್ಲಿ ನನ್ನನ್ನು ಪ್ರೀತಿಯಿಂದ ಅಪ್ಪಿಕೊಂಡಿದ್ದಾನೆ, ಪ್ರೀತಿಯಿಂದ ನನ್ನನ್ನು ಸರಿ ಮಾಡಿದ್ದಾನೆ, ಪ್ರೀತಿಯಿಂದ ನನ್ನನ್ನು ಸಂರಕ್ಷಿಸಿದ್ದಾನೆ, ನನ್ನ ಮೇಲಿನ ಪ್ರೀತಿಯಿಂದ ಆತನು ನನ್ನನ್ನು ಕಾಪಾಡಿದ್ದಾನೆ. ಆತನಿಗೆ ನನ್ನ ಮೇಲಿರುವ ಆ ಪ್ರೀತಿಯೇ ನನ್ನನ್ನು ಇವತ್ತು ಈ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದೆ, ಹೊರತಾಗಿ ನನ್ನ ಯಾವ ಒಳ್ಳೆಯ ಉತ್ತಮ ಕಾರ್ಯಗಳು ಅಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಪ್ರೀತಿ ನನ್ನಲ್ಲಿ ಇಲ್ಲ ಅಂದರೆ ಆ ದೇವರಿಗೆ ನನ್ನಲ್ಲಿ ಸ್ಥಳ ಇಲ್ಲ ಎನ್ನುವುದು ಇದರ ಅರ್ಥವೂ ಸಹ ಆಗುತ್ತದೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕಂದರೆ ದೇವರು ಆ ಪ್ರೀತಿ ಸ್ವರೂಪಿಯಾಗಿದ್ದಾನೆ ಎನ್ನುವಂಥ ಒಂದು ವಾಕ್ಯವು. ಅದೇ ರೀತಿಯಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಸತ್ಯವೇದವು ಈ ರೀತಿ ತಿಳಿಸ್ತದೆ. 13ನೇ ಅಧ್ಯಾಯವು 8ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನದಲ್ಲಿ, ಒಬ್ಬರನ್ನು ಒಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು ಎಂಬುದಾಗಿ ವಾಕ್ಯ ಹೇಳ್ತದೆ. ಸಾಲ ಕೊಟ್ಟಿರ್ತಕ್ಕಂಥವರು ದೌರ್ಜನ್ಯದಿಂದ, ದರ್ಪದಿಂದ ಸಾಲಗಾರರನ್ನು ನಡೆಸಿಕೊಳ್ಳುವಂಥದ್ದನ್ನು ನಾವು ಕಾಣುತ್ತೇವೆ. ಆ ರೀತಿ ನೀವು ಇನ್ನೊಬ್ಬರ ಮೇಲೆ ದರ್ಪ ತೋರಿಸುವ ಹಾಗೆ ನೀವು ಜೀವಿಸಬಾರ್ದು. ಇನ್ನೊಬ್ಬರನ್ನು ನೀವು ಅಡಿಯಾಳುಗಳನ್ನಾಗಿ ಮಾಡಿಕೊಂಡು ಅವರ ಮೇಲೆ ನೀವು ಯಜಮಾನರಂತೆ ಇರುವಂಥದ್ದು ಅಲ್ಲ, ಆದರೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನೀವು ನಿಮ್ಮನ್ನು ಯಾವ ರೀತಿ ಪ್ರೀತಿಸುತ್ತೀರೋ ಅದರಂತೆ ಇತರನ್ನು ಸಹ ಅವರು ನನ್ನ ಹಾಗೆ ಆ ಸೃಷ್ಟಿಕರ್ತನನ್ನು ಆರಾಧಿಸುವಂಥವರು, ನನ್ನ ಹಾಗೆ ಆ ಸೃಷ್ಟಿಕರ್ತನ ರಕ್ಷಣೆಯನ್ನು ಹೊಂದಿದಂಥವರು, ಆತನ ಸಹಾಯವನ್ನು ಪಡೆದುಕೊಂಡಿರ್ತಕ್ಕಂಥವರು, ನನ್ನನ್ನು ಕಾಪಾಡಿದಂಥ ಆತನು ಅವರನ್ನು ಸಹ ಕಾಪಾಡಿದ್ದಾನೆಂಬುದನ್ನು ಅರ್ಥ ಮಾಡಿಕೊಂಡು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಅದೇ ಋಣ ಹೊರತಾಗಿ ಬೇರೆ ಯಾವುದು ಸಹ ನಿಮಗೆ ಇರಬಾರದೆಂಬುದಾಗಿ ವಾಕ್ಯ ಹೇಳ್ತದೆ. ಮತ್ತು ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ ಎಂಬುದಾಗಿ ಸತ್ಯವೇದವು ಹೇಳುವಂಥದ್ದಾಗಿದೆ. ಒಂದು ವೇಳೆ ಆ ಒಂದು ಪ್ರೀತಿ ಎನ್ನುವಂಥದ್ದು ಇಲ್ಲದಿದ್ದರೆ ಆ ಒಂದು ದ್ವೇಷ ಭಾವನೆಗಳು ಮನುಷ್ಯನ ಮನಸ್ಸಿನಲ್ಲಿ ಉದ್ಭವ ಆಗ್ತವೆ. ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 13ನೇ ಅಧ್ಯಾಯದ 10ನೇ ವಚನದಲ್ಲಿ ವಾಕ್ಯ ಹೇಳ್ತದೆ, ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನೂ ಮಾಡುವುದಿಲ್ಲ, ಆದ ಕಾರಣ ಪ್ರೀತಿಯಿಂದಲೇ ಧರ್ಮ ಪ್ರಮಾಣವು ನೆರವೇರುತ್ತದೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಏನಂತೆ? ಪ್ರೀತಿ ಮತ್ತೊಬ್ಬರಿಗೆ ಯಾವ ಕೇಡು ಮಾಡುವುದಿಲ್ಲ ಎಂಬುದಾಗಿ. ದೇವರು ಏನಾಗಿದ್ದಾರೆ? 1ನೇ ಯೋಹಾನ 4:8ರಲ್ಲಿ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ ಎಂದು ವಾಕ್ಯ ಹೇಳ್ತದೆ. ದೇವರು ಪ್ರೀತಿ ಸ್ವರೂಪಿ. ಸತ್ಯವೇದ ಹೇಳ್ತದೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 10ನೇ ವಚನದಲ್ಲಿ, ಪ್ರೀತಿ ಮತ್ತೊಬ್ಬರಿಗೆ ಯಾವ ಕೇಡು ಮಾಡುವುದಿಲ್ಲ. ಅಂದರೆ ದೇವರು ಯಾವರಿಗೆ ಯಾವ ಕೇಡು ಮಾಡುವುದಿಲ್ಲ. ಆತನು ಪ್ರೀತಿ ಸ್ವರೂಪಿಯಾಗಿದ್ದಾನೆ, ಆತನ ಗುಣವು ಒಳ್ಳೆಯದನ್ನು ಮಾಡುವಂಥದ್ದಾಗಿದೆ, ಆತನು ಒಳ್ಳೆಯವನಾಗಿದ್ದಾನೆ, ಆತನು ಯಾರಿಗೂ ಕೆಟ್ಟದ್ದು ಮಾಡುವುದಿಲ್ಲ. ಯಾಕೋಬನ ಪತ್ರಿಕೆಯಲ್ಲೂ ಸಹ ವಾಕ್ಯವು ತಿಳಿಸುವಂಥದ್ದಾಗಿದೆ, ದೇವರು ಕೆಟ್ಟದ್ದಕ್ಕೆ ಸಂಬಂಧಪಟ್ಟವನು ಅಲ್ಲ ಎಂಬುದಾಗಿ. ಮನುಷ್ಯನು ತನ್ನಲ್ಲಿರ್ತಕ್ಕಂಥ ಆಶಾಪಾಶಗಳಿಗೆ ಒಳಗಾಗಿ ಅದರಿಂದ ಆತನು ನಡೆಸಲ್ಪಟ್ಟು ಆತನು ಪಾಪಕ್ಕೆ ಒಳಗಾಗ್ತಾನೆ, ಪಾಪ ಮಾಡುವುದಕ್ಕೆ ಶೋಧಿಸಲ್ಪಡುತ್ತಾನೆ. ಆದರೆ ದೇವರು ಯಾರನ್ನು ಸಹ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆತನು ಕೆಟ್ಟದ್ದಕ್ಕೆ ಸಂಬಂಧಪಟ್ಟವನಲ್ಲ. ಆತನು ಬೆಳಕಾಗಿರಬೇಕಾದರೆ ಬೆಳಕಿರುವಲ್ಲಿ ಕತ್ತಲು ಇರಲಿಕ್ಕೆ ಸಾಧ್ಯವಿಲ್ಲ.
ಆತನು ಸತ್ಯವಂತನಾಗಿರಬೇಕಾದರೆ ಆತನ ಬಳಿಯಲ್ಲಿ ಅಸತ್ಯವು ವಾಸಿಸಲಿಕ್ಕೆ ಸಾಧ್ಯವಿಲ್ಲ. ಆತನು ಒಳ್ಳೆಯವನಾಗಿರಬೇಕಾದರೆ ಆತನಲ್ಲಿ ಕೇಡು ಮಾಡುವ ಸ್ವಭಾವವು ಇರುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಪ್ರೀತಿಯನ್ನು ಯಾರು ಹೊಂದಿಲ್ಲವೋ ಅವರು ದೇವರನ್ನು ಬಲ್ಲವರಲ್ಲ. ಯಾಕಂದರೆ ಆತನು ಪ್ರೀತಿ ಸ್ವರೂಪಿಯಾಗಿದ್ದಾನೆ ಮತ್ತು ಆತನು ಒಳ್ಳೆಯದನ್ನು ಮಾಡುವಂಥತನಾಗಿದ್ದಾನೆ. ಯಾರಲ್ಲಿ ಆ ಪ್ರೀತಿ ಎನ್ನುವಂಥದ್ದಿಲ್ಲವೋ ಅವರು ಇನ್ನೊಬ್ಬರಿಗೆ ಕೇಡು ಮಾಡಲು ಬಯಸುತ್ತಾರೆ. ಉದಾಹರಣೆ, ಮನೆಯಲ್ಲಿ ಕುಟುಂಬದಲ್ಲಿ ಯಾರೇ ಕುಟುಂಬದ ಸದಸ್ಯರಾಗಿರ್ತಕ್ಕಂಥವರು ಅಥವಾ ಗಂಡ ಹೆಂಡತಿ ಅಥವಾ ಮಕ್ಕಳು, ತಂದೆ ತಾಯಿಗಳು, ಸಹೋದರ ಸಹೋದರಿಯರು ಯಾರೇ ಆಗಲಿ, ಮನೆಯಲ್ಲಿ ಸಹಜ ಸಿದ್ಧವಾಗಿರ್ತಕ್ಕಂಥ ಯಾವುದೋ ಒಂದು ಮಾತಿನ ಒಂದು ಗಲಾಟೆಗಳಾದ ಸಮಯದಲ್ಲಿ ಶಾಶ್ವತವಾಗಿ ಅದನ್ನೇ ಸಾಧಿಸುವಂಥ ಪ್ರಯತ್ನ ಮಾಡುವುದು ಅದು ಮೂರ್ಖತನ. ಆ ರೀತಿ ಅನೇಕರು ಮಾಡುವುದೂ ಇಲ್ಲ. ಕೇವಲ ಮಾತಿನಿಂದ ಯಾವುದೋ ಒಂದು ಗಲಾಟೆಗಳಾದ ಈ ಒಂದು ವಿಷಯಕ್ಕೆ ಅದನ್ನು ಸಾಧಿಸ್ಕೊಂಡು ಹೋಗುವುದಿಲ್ಲ. ಅವರನ್ನು ಕ್ಷಮಿಸ್ತಾರೆ. ಯಾಕೆ ಅಂತಂದರೆ ಇವರು ನಮ್ಮವರು, ನಮ್ಮ ರಕ್ತ ಸಂಬಂಧಿಗಳು. ಅಷ್ಟು ಮಾತ್ರವಲ್ಲದೆ ಅವರನ್ನು ನಾನು ಪ್ರೀತಿಸ್ತೇನೆ ಎಂಬುವಂಥ ಕಾರಣಕ್ಕಾಗಿ ಕ್ಷಮಿಸ್ತಾರೆ. ಎಲ್ಲಿ ಪ್ರೀತಿ ಇರುತ್ತದೋ ಅಲ್ಲಿ ಕ್ಷಮಾಪಣೆಯೂ ಇರುತ್ತದೆ. ಎಲ್ಲಿ ಪ್ರೀತಿ ಇರುತ್ತದೋ ಅಲ್ಲಿ ಒಳ್ಳೆಯದನ್ನು ಮಾಡುವಂಥ ಮನಸ್ಥಿತಿಯೂ ಸಹ ಇರುವಂಥದ್ದಾಗಿದೆ. ಆದರೆ ಎಲ್ಲಿ ದ್ವೇಷಕ್ಕೆ ಆಸ್ಪದ ಇರುತ್ತದೋ ಅಲ್ಲಿ ನಾಶನಕ್ಕೂ ಸಹ ಅವಕಾಶ ಇರುತ್ತದೆ ಎನ್ನುವಂಥದ್ದನ್ನು ನಾವು ಮರೆಯಬಾರದು. ಸಹೋದರರು ಇಬ್ಬರು ಸಹ ಅವರಲ್ಲಿಯೇ ಈ ಒಂದು ಕಲಹಗಳು ಉಂಟಾಗುವಂಥ ಒಂದು ಪರಿಸ್ಥಿತಿಗಳು ಉಂಟಾಗ್ತವೆ ಈ ಒಂದು ದ್ವೇಷ ಎನ್ನುವಂಥದ್ದು ಇದ್ದಾಗ. ಉದಾಹರಣೆಗೆ ಕಾಯಿನ ಹೇಬೆಲ ಇವರ ಮಧ್ಯೆ ಒಳ್ಳೆಯ ಸ್ನೇಹ ಪ್ರೀತಿಯ ಬಾಂಧವ್ಯವು ಅವರಲ್ಲಿ ಇತ್ತು. ಆದರೆ ಯಾವಾಗ ಕಾಯಿನನು ಹೇಬೇಲನ ಮೇಲೆ ಆತನ ಹೊಟ್ಟೆ ಕಿಚ್ಚು ಪಡ್ತಾನೋ, ಹೇಬೇಲನ ಮೇಲಿರ್ತಕ್ಕಂಥ ಆತನ ಪ್ರೀತಿಯನ್ನು ಆತನು ಕಳೆದುಕೊಳ್ಳುತ್ತಾನೆ. ಸಹೋದರನ ಪ್ರೀತಿಯನ್ನು ಕಳೆದುಕೊಂಡು ನಂತರ ಆತನನ್ನು ಕೊಲ್ಲುವುದಕ್ಕೂ ಸಹ ಆತನ ಹಿಂಜರಿಯುವುದಿಲ್ಲ. ಯಾಕೆ? ಆತನು ಪ್ರೀತಿಯನ್ನು ಕಳೆದುಕೊಂಡನು, ದ್ವೇಷವನ್ನು ಪಡೆದುಕೊಂಡ. ಪ್ರೀತಿಯನ್ನು ಕಳೆದುಕೊಂಡು ದ್ವೇಷವನ್ನು ಪಡೆದುಕೊಂಡ ಸಮಯದಲ್ಲಿ ಅದು ನಾಶನಕ್ಕೆ ಆಹ್ವಾನ ನೀಡಿದಂತೆ. ಅದು ಮನುಷ್ಯರ ಒಂದು ಗುಣಗಳನ್ನು ನಾಶ ಮಾಡುವಂಥದ್ದು ಈ ದ್ವೇಷ ಎನ್ನುವಂಥದ್ದು ಮತ್ತು ಇತರೆ ಕೆಟ್ಟ ಗುಣಗಳು ಎನ್ನುವಂಥವುಗಳು. ಆದ್ದರಿಂದ ಈ ಸತ್ಯವೇದದಲ್ಲಿ ತಿಳಿಸುವ ಹಾಗೆ ದೇವರು ಆತನು ಪ್ರೀತಿ ಸ್ವರೂಪಿಯಾಗಿರುವಾಗ ಆತನು ನನಗೇ ಕೇಡು ಮಾಡುವುದಿಲ್ಲ, ನನ್ನನ್ನು ಸಹಿಸಿಕೊಂಡಿದ್ದಾನೆ, ನನ್ನನ್ನು ಸರಿಪಡಿಸುತ್ತಿದ್ದಾನೆ. ವಾಕ್ಯದ ಮುಖಾಂತರವಾಗಲಿ, ದೇವ ಸೇವಕರ ಮುಖಾಂತರವಾಗಲಿ ಮತ್ತು ಇತರೆ ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಈ ನಿಸರ್ಗ ಪ್ರಕೃತಿಯ ಮುಖಾಂತರ ಅನೇಕ ದೃಶ್ಯಗಳ ಮುಖಾಂತರ ದೇವರು ನನ್ನನ್ನು ಸರಿಪಡಿಸ್ತಾ ಇದ್ದಾರೆ. ಅಂದರೆ ನನಗೂ ಬದುಕುವುದಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾರೆ. ಆದ್ದರಿಂದ ನಾನು ಇನ್ನೊಬ್ಬರಿಗೆ ಬದುಕುವುದಕ್ಕೆ ಅವಕಾಶ ಕೊಡಬೇಕಲ್ಲ. ನನ್ನನ್ನು ದೇವರು ಪ್ರೀತಿ ಮಾಡಿದಂತೆ ನಾನು ಇತರನ್ನು ಪ್ರೀತಿ ಮಾಡಬೇಕಲ್ಲ ಎನ್ನುವ ಮನೋಭಾವನೆ ನಮ್ಮಲ್ಲಿ ಉದ್ಭವ ಆಗಬೇಕಾಗಿದೆ. ಕೆಲವರು ಅನೇಕ ವ್ರತಗಳನ್ನು ಮಾಡ್ತಾರೆ. ಆ ವ್ರತಗಳನ್ನು ಮಾಡುವ ಆ ಸಮಯದಲ್ಲಿ ಅವರೇನು ಮಾಡ್ತಾರೆ, ಯಾವ ಒಂದು ಅಸಭ್ಯಕರವಾದಂಥ ಮಾತುಗಳನ್ನು ಅವರು ಉಪಯೋಗಿಸುವುದಿಲ್ಲ, ಬಳಸುವುದಿಲ್ಲ. ಅವರ ಬಾಯಿಂದ ಕೆಟ್ಟ ಮಾತುಗಳು ಹೊರಬರುವುದಿಲ್ಲ. ಉದಾಹರಣೆ 30 ದಿನ 40 ದಿನಗಳು ಈ ರೀತಿ ಅವರು ಕೆಲವು ವ್ರತಗಳನ್ನು ಮಾಡುತ್ತಾರೆ. ಆ ವ್ರತಗಳನ್ನು ಮಾಡಿ ಕೆಲವು ಅವರ ಒಂದು ಕೊರಳಿನಲ್ಲಿ ಧರಿಸಿಕೊಳ್ತಾರೆ. ಹಾರಗಳು, ಇತರೆ ಅವರು ಯಾವ ಒಂದು ವ್ರತಗಳನ್ನು ಮಾಡುತ್ತಾರೆ ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಾರಗಳನ್ನು ಧರಿಸಿಕೊಳ್ಳುವಂಥದ್ದು, ಪಾದಯಾತ್ರೆಗಳನ್ನು ಮಾಡುವಂಥದ್ದು ಮಾಡ್ತಾರೆ. ಅವುಗಳನ್ನು ಧರಿಸಿಕೊಂಡ ಆ ಸಮಯದಲ್ಲಿ ಆ ದಿನಗಳಲ್ಲೆಲ್ಲ ಅವರು ಯಾವ ಒಂದು ಕೆಟ್ಟ ಪದ ಬಳಸುವುದಿಲ್ಲ. ಇತರನ್ನು ಒಳ್ಳೆಯ ಪದದಿಂದಲೇ ಉಪಯೋಗಿಸ್ತಾರೆ, ಇತರನ್ನು ಒಳ್ಳೆಯ ಪದದಿಂದ ಮಾತನಾಡಿಸ್ತಾರೆ. ಅದು ತೆಗೆದ ನಂತರ ನಂತರ ಅವರ ಜೀವನವು ಅದೇ ಒಂದು ಹಿಂದಿನ ಜೀವನಕ್ಕೆ ಸಮಾನವಾಗಿರುತ್ತದೆ. ಸತ್ಯವೇದವು ಆ ರೀತಿ ನಮಗೆ ಬೋಧನೆ ಮಾಡುವುದಿಲ್ಲ. ನೀವು ಕೆಲವು ವಾರಗಳ ಮಾತ್ರ, ಕೆಲವು ತಿಂಗಳುಗಳು ಮಾತ್ರ ಆ ರೀತಿಯಾಗಿರಬೇಕು, ನಂತರ ನಿಮ್ಮ ಇಷ್ಟ ಬಂದ ಹಾಗೆ ನೀವು ಜೀವನ ಮಾಡಿ ಎಂಬುದಾಗಿ ಸತ್ಯವೇದವು ತಿಳಿಸುವುದಿಲ್ಲ. ನಮ್ಮಲ್ಲಿ ಆ ಒಂದು ಮಾರ್ಪಟ್ಟಂಥ ಆ ಒಂದು ಮನಸ್ಥಿತಿಯನ್ನು ನಾವು ಪಡೆದುಕೊಂಡಾಗ, ನೂತನತ್ವವನ್ನು ಪಡೆದುಕೊಂಡಾಗ ಅದು ಶಾಶ್ವತವಾಗಿ ಪ್ರತಿನಿತ್ಯವೂ ಸಹ ನಮ್ಮಲ್ಲಿ ಇರಬೇಕು ಎಂಬುವಂಥದ್ದು ಸತ್ಯವೇದದ ಬೋಧನೆಯಾಗಿದೆ. ಈ ಒಂದು ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 13ನೇ ಅಧ್ಯಾಯ 13ನೇ ವಚನದಿಂದ ಈ ರೀತಿ ವಾಕ್ಯ ಹೇಳುತ್ತದೆ, ಕುಡಿಕತನಗಳಲ್ಲಿ ಆಗಲಿ, ಕಾಮ ವಿಲಾಸ ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ,
ಜಗಳ, ಹೊಟ್ಟೆ ಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮನುಷ್ಯರ ಮಾನಸ್ಥರಾಗಿ ನಡೆದುಕೊಳ್ಳೋಣ ಎಂಬುದಾಗಿ. ಮನುಷ್ಯರಲ್ಲಿರ್ತಕ್ಕಂಥ ಆ ಮಾನವೀಯತೆಯನ್ನು ಮರೆತ ಮನುಷ್ಯರಾಗಿ ಹೊಟ್ಟೆ ಕಿಚ್ಚು ಮತ್ತು ಗಲಭೆಗಳನ್ನುಂಟು ಮಾಡುವಂಥ ದುರ್ಗುಣಗಳನ್ನು ಬೆಳೆಸಿಕೊಳ್ಳುವಂಥವರಾಗಿ ನೀವು ನಡೆಯದೆ ಮಾನಸ್ಥರಾಗಿ ನಡೆದುಕೊಳ್ಳೋಣ ಎಂಬುವಂಥ ಸತ್ಯವಾದ ವಾಕ್ಯವು. ಮತ್ತು ಮುಂದೆ 14ನೇ ವಚನದಲ್ಲಿ, ದೇಹದ ಆಶೆಗಳನ್ನು ಪೂರೈಸುವುದಕ್ಕೆ ನೀವು ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಕ್ರಿಸ್ತನನ್ನು ನಾವು ಧರಿಸಿಕೊಂಡ ಆ ಸಮಯದಲ್ಲಿ ಆತನನ್ನು ನಾವು ನಮ್ಮ ಒಂದು ದೇಹದಲ್ಲಿ, ನಮ್ಮ ಒಂದು ಮನಸ್ಸಿನಲ್ಲಿ ಆತನನ್ನು ಆಹ್ವಾನ ಮಾಡಿ, ನಮ್ಮಲ್ಲಿ ನಮ್ಮ ದೇಹದಲ್ಲಿ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯ ಮುಖಾಂತರ ಸಹ ಆತನಿಗೆ ಮಹಿಮೆ ತರುವ ರೀತಿಯಲ್ಲಿ ಜೀವನ ಮಾಡಿದಾಗ ಖಂಡಿತ ನಾವು ಆತನಿಗೆ ಮೆಚ್ಚುಗೆಯಾದ ಮಕ್ಕಳಾಗಿ ಜೀವಿಸ್ತೇವೆ. ಅಷ್ಟು ಮಾತ್ರವಲ್ಲದೆ ಆತನ ನಿಯಮಗಳನ್ನು ಅನುಸರಿಸುವಂಥ ನಮ್ಮಗಳಿಗೆ ಆ ಪವಿತ್ರಾತ್ಮ ದೇವರ ಒಂದು ಪ್ರಸನ್ನತೆಯ ನಡೆಸುವಿಕೆ ನಮಗೆ ಇರುವಂಥದ್ದಾಗಿದೆ. ಸೊ ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ ಎಂಬುವಂಥ ಈ ಒಂದು ವಿಷಯದ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ, ಆತನನ್ನು ಧರಿಸಿಕೊಂಡಾಗ ಖಂಡಿತ ನಮಗೂ ಆ ಒಂದು ಈ ಲೋಕದಲ್ಲಿ ಬರುವಂಥ ಸಮಸ್ಯೆಗಳನ್ನು ಸಹ ನಾವು ಎದುರಿಸಬೇಕಾಗ್ತದೆ. ಉದಾಹರಣೆಗೆ, ಮರಿಯಳು ಕ್ರಿಸ್ತನನ್ನು ಗರ್ಭ ಧರಿಸಿದ ನಂತರ ಆ ಸಮಯದಿಂದ ಅವರಿಗೆ ಈ ಸಮಾಜದಲ್ಲಿಯೂ ಸಹ ಅನೇಕ ಒಂದು ಹೀಯಾಳಿಕೆಗಳನ್ನು ಅವರು ತಾಳಿಕೊಳ್ಳಬೇಕಾಯಿತು, ಅವುಗಳನ್ನು ಎದುರಿಸಬೇಕಾಯಿತು. ಮತ್ತು ಆ ಒಂದು ಮರಿಯಳ ಪತಿಯೇ ಅವರನ್ನು ಹೇಗೆ ಬಿಡಬೇಕೆಂಬುವಂಥ ಆಲೋಚನೆ ಸಹ ಅವರು ಮಾಡ್ತಾಯಿದ್ರು. ಪವಿತ್ರಾತ್ಮನಿಂದ ಕ್ರಿಸ್ತನನ್ನು ಗರ್ಭ ಧರಿಸಿರ್ತಕ್ಕಂಥ ಮರಿಯಳು ಕ್ರಿಸ್ತನನ್ನು ಗರ್ಭ ಧರಿಸಿದ ಆ ಸಮಯದಿಂದ ಸಮಾಜದಲ್ಲಿ ಅನೇಕ ಒಂದು ಸವಾಲುಗಳನ್ನು ಅವರು ಎದುರಿಸಬೇಕಾಯಿತು, ಕುಟುಂಬದಲ್ಲಿ ಅನೇಕ ಒಂದು ಸವಾಲುಗಳನ್ನು ಅವರು ಎದುರಿಸಬೇಕಾಯಿತು. ಆದರೂ ಕ್ರಿಸ್ತನಲ್ಲಿನ ಆ ಒಂದು ಕ್ರಿಸ್ತನ ಮೇಲಿನ ಪ್ರೀತಿ, ಕ್ರಿಸ್ತನಲ್ಲಿನ ಭಕ್ತಿಯಿಂದಾಗಿ ಅವರು ಎಲ್ಲವುಗಳನ್ನು ಜಯಿಸಿ ಮುನ್ನಡೆಯಲಿಕ್ಕೆ ಸಾಧ್ಯವಾಯಿತು. ಎಲ್ಲಿವರೆಗೆ ಅಂತಂದರೆ, ಅವರು ಕ್ರಿಸ್ತನು ಶಿಲುಬೆಯ ಮರಣವನ್ನು ಅಪ್ಪುವ ಸಮಯದವರೆಗೆ ಅಲ್ಲಿವರೆಗೂ ಸಹ ಆ ಕ್ರಿಸ್ತನ ಮೇಲಿನ ಪ್ರೀತಿಯನ್ನು ಅವರು ಬಿಡಲಿಲ್ಲ. ಮರಿಯಳು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟ ಆ ಸಮಯದಲ್ಲಿ ಆ ಒಂದು ಮುಂದೆ ನಿಂತುಕೊಂಡಿರುವಾಗ ಕ್ರಿಸ್ತನು ಹೇಳ್ತಾನೆ ತನ್ನ ಪ್ರಿಯನಾದ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂಬುದಾಗಿ ಒಪ್ಪಿಸುವಂಥದ್ದನ್ನು ನಾವು ಕಾಣುತ್ತೇವೆ. ನಾವು ಆ ಕ್ರಿಸ್ತನನ್ನು, ಸತ್ಯವೇದ ಹೇಳ್ತದೆ, ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ ಎಂದು ಹೇಳುವಾಗ ಆತನನ್ನು ನಾವು ಆತನ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು. ಇತರರು ಆ ಒಂದು ಸರವನ್ನು ಅಥವಾ ಇತರೆ ಯಾವ ಕೊರಳಿನಲ್ಲಿ ಹಾಕ್ಕೊಳ್ತಾರೆ ಅವುಗಳನ್ನು ಧರಿಸಿಕೊಂಡಾಗ ವ್ರತಗಳನ್ನು ಮಾಡ್ತಾರೆ. ಅವರು ಕೆಲವು ವಾರ, ಕೆಲವು ತಿಂಗಳುಗಳು ಮಾತ್ರ ಅದನ್ನು ಮಾಡಿ ನಂತರ ಮುಂದಿನ ತಮ್ಮ ಜೀವನವನ್ನು ಆ ರೀತಿ ನಡೆಸ್ತಾರೆ. ಆ ರೀತಿ ನೀವು ಇರಬಾರದು. ಕ್ರಿಸ್ತನನ್ನು ನೀವು ಧರಿಸಿಕೊಂಡಾಗ ನಿಮ್ಮ ಜೀವನದ ಪ್ರತಿಯೊಂದು ಶೈಲಿಯಲ್ಲಿಯೂ ಸಹ ಆ ಮಾರ್ಪಾಡು ಎನ್ನುವಂಥದ್ದು ಕಾಣಬರಬೇಕು, ಎದ್ದು ಕಾಣಬೇಕೆನ್ನುವಂಥದ್ದು ಸತ್ಯವೇದ ಬೋಧನೆಯಾಗಿದೆ. ದೇವರು ಕೇಡು ಮಾಡುವಂಥ ಮನೋಭಾವನೆಯನ್ನು ಆತನು ಹೊಂದಿರದಿರುವಾಗ ನಾವು ಕೇಡು ಮಾಡುವಂಥ ಮನಸ್ಥಿತಿಯನ್ನು ಹೊಂದುವುದು ನ್ಯಾಯವೇ? ಆ ದೇವರು ನನಗೆ ಒಳ್ಳೆಯದು ಮಾಡಬೇಕೆಂಬುದಾಗಿ ನಾನು ಬಯಸುತ್ತೇನೆ ಮತ್ತು ಇನ್ನೊಬ್ಬರಿಗೆ ಕೇಡಾಗಬೇಕೆಂಬುದಾಗಿ ಬಯಸುವುದು ಎಷ್ಟರವರೆಗೆ ಅದು ನ್ಯಾಯ ಅಥವಾ ಸಮಂಜಸವಾದಂಥ ಒಂದು ವಿಷಯ? ನನಗೆ ಯಾರೂ ಸಹ ಕೆಟ್ಟದ್ದನ್ನು ಮಾಡಬಾರದು ಎಂಬುವಂಥದ್ದು ಒಳ್ಳೆಯದೇ. ಆದರೆ ನಾನು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾಡುತ್ತೇನೆ, ನನ್ನನ್ನು ಯಾರೂ ಕೇಳಬಾರದು ಎನ್ನುವಂಥದ್ದು ಇದು ಯಾವ ನ್ಯಾಯ? ಒಮ್ಮೆ ನಮ್ಮ ಆಲೋಚನಾ ಶಕ್ತಿಗೆ ಅಥವಾ ಬುದ್ಧಿಜೀವಿಗಳು ಎಂದು ಕರೆಯಿಸಿಕೊಳ್ಳುವಂಥ ನಮ್ಮಗಳಿಗೆ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಈ ಪ್ರಕೃತಿಯಲ್ಲಿರ್ತಕ್ಕಂಥ ಮೂಕ ಪ್ರಾಣಿಗಳು ಸಹ ಆ ರೀತಿ ಜೀವನ ಮಾಡುವುದಿಲ್ಲ. ಅಡವಿಯಲ್ಲಿ ನಾವು ನೋಡುವಾಗ ಕೆಲವು ಜೀವಿಗಳು ತಾವು ತಂದಿರತಕ್ಕಂಥ ಆಹಾರದಲ್ಲಿ ಇತರೆ ಪ್ರಾಣಿಗಳು ಸಹ ಒಟ್ಟಾಗಿ ಸೇರಿ ಆಹಾರವನ್ನು ಸೇವಿಸುತ್ತವೆ. ನಾನು ಇತರೆ ಪ್ರಾಣಿಗಳಿಗೆ ಯಾವ ರೀತಿ ಆಹಾರ ಯಾಕೆ ಕೊಡಬೇಕು, ನನ್ನದ್ದು ನಾನು ನನ್ನ ಸ್ವಂತ ಎನ್ನುವಂಥ ರೀತಿಯಲ್ಲಿ ಕೆಲವು ಪ್ರಾಣಿಗಳಲ್ಲಿ ಇರುವುದಿಲ್ಲ. ಆ ರೀತಿ ಇಲ್ಲ, ಎಲ್ಲರೂ ಸಹ ಒಟ್ಟಾಗಿ ಇರುವಂಥದ್ದನ್ನು ನಾವು ಆ ಒಂದು ಪ್ರಾಣಿಗಳಲ್ಲಿ ನೋಡ್ತೇವೆ. ಆದರೆ ಮನುಷ್ಯನು ಆತನು ತನ್ನ ಸ್ವಾರ್ಥಕ್ಕಾಗಿ ಸ್ವಾರ್ಥಪೂರಿತವಾಗಿ ಜೀವನ ಮಾಡುವುದನ್ನು ಆಯ್ಕೆ ಮಾಡಿಕೊಳ್ಳುವುದು ಅದು ದುಃಖಕರವಾಗಿರತಕ್ಕಂಥ ಸಂಗತಿಯಾಗಿದೆ. ಮನುಷ್ಯನು ಸಂಘಜೀವಿಯಾಗಿದ್ದಾನೆ. ಸಮಾಜದಲ್ಲಿ ಒಬ್ಬಂಟಿಗನಾಗಿ ತನ್ನ ಇಷ್ಟಾನುಸಾರವಾಗಿ ಜೀವನ ಮಾಡುತ್ತೇನೆ ಅಂದರೆ ಅದು ಈ ಸಮಾಜದಲ್ಲಿ ದೇವರಿಗೆ ಮಹಿಮೆ ತರುವುದಕ್ಕಾಗಿ ಜೀವಿಸುವುದಕ್ಕೆ ಹೇಗೆ ಸಾಧ್ಯ?
ಕ್ರಿಸ್ತನು ಹೇಳಿದ್ದಾನೆ, ನೀವು ಲೋಕದಲ್ಲಿದ್ದು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ಅಂದರೆ ನಾವು ಜನರ ಮಧ್ಯದಲ್ಲಿ ವಾಸ ಮಾಡುತ್ತಾ, ಇನ್ನೂ ವಾಕ್ಯದಲ್ಲಿ ಹೇಳ್ತದೆ, ಅವರಿಗೆ ಕ್ರಿಸ್ತನ ಬೆಳಕನ್ನು, ಕ್ರಿಸ್ತನ ಗುಣಗಳನ್ನು ನಮ್ಮ ನಡವಳಿಕೆಯ ಮುಖಾಂತರ ತಿಳಿಯಪಡಿಸಬೇಕಾಗಿದೆ. ಅದಕ್ಕೆ ಸತ್ಯವೇದ ಹೇಳ್ತದೆ, ನೀವು ತಿಳಿಯದೆ ಮಾತನಾಡುವ ಮನುಷ್ಯರ ಅಥವಾ ಮೂರ್ಖರ ಬಾಯನ್ನು ನಿಮ್ಮ ಒಳ್ಳೆಯ ನಡವಳಿಕೆಯಿಂದ ಕಟ್ಟಬೇಕು ಎಂಬುದಾಗಿ ಸತ್ಯವೇದ ಹೇಳ್ತದೆ. ನಿಮ್ಮ ಒಳ್ಳೆಯ ನಡವಳಿಕೆಯಿಂದ ಇತರರ ಬಾಯನ್ನು ಕಟ್ಟಬೇಕಾಗಿದೆ. ಯಾರು ನನಗೆ ಹಾನಿ ಮಾಡುತ್ತಾರೆ ಅಥವಾ ಹಾನಿ ಮಾಡುವ ಸ್ವಭಾವ ಅವರಿಗಿದೆ ಎಂಬುದಾಗಿ ನಾವು ತಿಳಿದುಕೊಂಡ ನಂತರ ನಾನು ಸಹ ಅದೇ ಹಾನಿಯನ್ನು ನಾನು ಅವರಿಗೆ ಮಾಡುತ್ತೇನೆ ಎನ್ನುವಂಥದ್ದು ಅದು ಉತ್ತಮವಾದಂಥ ಕೆಲಸವಲ್ಲ. ನಿಮಗೆ ಮರ್ಯಾದೆ ಕೊಡುವವರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯಿತು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅನ್ಯರೂ ಸಹ ಹಾಗೆ ಮಾಡುವುದಿಲ್ಲವೇ? ಅವರು ತಮಗೆ ಯಾರು ಮರ್ಯಾದೆ ಕೊಡ್ತಾರೋ, ತಮಗೆ ಯಾರು ಗೌರವ ಕೊಡ್ತಾರೋ, ತಮಗೆ ಯಾರು ಒಳ್ಳೆಯದನ್ನು ಮಾಡುತ್ತಾರೋ ಅವರಿಗೆ ಮಾತ್ರ ಒಳ್ಳೆಯದು ಮಾಡುವುದು, ಅವರಿಗೆ ಮಾತ್ರ ಗೌರವವನ್ನು ಕೊಡುವುದನ್ನು ಮಾಡುತ್ತಾರೆ. ಅವರಿಗೂ ನಿಮಗೂ ಏನು ವ್ಯತ್ಯಾಸ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ನೀವು ಈ ಲೋಕದಲ್ಲಿದ್ದು ನನ್ನ ಗುಣಗಳನ್ನು ಪ್ರತಿಫಲಿಸುವಂಥವರಾಗಿರಬೇಕು, ನನ್ನ ಸತ್ಯ ಸಾಕ್ಷಿಗಳಾಗಿರಬೇಕು. ಅದಕ್ಕೆ ಯೇಸು ಕ್ರಿಸ್ತನ ಈ ಲೋಕವನ್ನು ಬಿಟ್ಟು ಹೋಗಬೇಕಂತ ಸಮಯದಲ್ಲಿ ನೀವು ನನಗೆ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ ಆತನು ಹೇಳುತ್ತಾನೆ. ಹೌದು, ನಾವು ಕ್ರಿಸ್ತನ ಸಾಕ್ಷಿಗಳಾಗಿದ್ದೇವೆ. ಆತನ ಗುಣಗಳನ್ನು ಕುರಿತಾಗಿ ನಾವು ಮಾತನಾಡುವುದು ಮಾತ್ರವಲ್ಲ, ಅವುಗಳನ್ನು ಅಳವಡಿಸಿಕೊಂಡು ನಡೆಯುವುದರಿಂದ ಅನೇಕರಿಗೆ ಕ್ರಿಸ್ತನ ಕುರಿತಾಗಿ ತಿಳಿಸುವುದಕ್ಕೆ ಅದು ಸಾಧ್ಯವಾಗುವಂಥದ್ದಾಗಿದೆ. ಕೇಡು ಮಾಡದ ಕರ್ತನು ನಾವು ನಂಬಿರ್ತಕ್ಕಂಥ ಆ ಯೇಸು ಕ್ರಿಸ್ತನು. ಆ ಶಿಲ್ಪೆಯಲ್ಲಿ ಆತನು ತನ್ನ ಪ್ರಾಣವನ್ನು ನೀಡುವ ಆ ಸಮಯದಲ್ಲಿ, ದೇಹವೆಲ್ಲ ರಕ್ತದಿಂದ ತುಂಬಿರ್ತಕ್ಕಂಥ ಆ ಸಮಯದಲ್ಲಿ, ಭೂಮಿಯಾಕಾಶಗಳ ಮಧ್ಯೆ ನೇತಾಡುತ್ತಿರುವ ಆ ತೂಗಾಕಲ್ಪಟ್ಟಿರತಕ್ಕಂಥ ಆ ಸಮಯದಲ್ಲಿ ಕ್ರಿಸ್ತನು ಹೇಳ್ತಾನೆ, ತಂದೆಯೇ, ಇವರೇನು ಮಾಡುತ್ತಾರೋ ಇವರು ಅರಿಯರು, ಇವರನ್ನು ಕ್ಷಮಿಸು ಎಂಬುದಾಗಿ. ತನ್ನನ್ನು ಹಿಂಸೆ ಪಡಿಸಿದವರನ್ನೂ ಸಹ ಹಿಂಸಿಸುವಂಥ ಆಲೋಚನೆಯನ್ನು ಮಾಡದಂಥ ಆ ಸೃಷ್ಟಿಕರ್ತನ ಆಲೋಚನೆಗಳು ಅದ್ಭುತವಾಗಿರತಕ್ಕಂಥದ್ದು. ತನ್ನನ್ನು ಕೈಯಿಂದ ಹೊಡೆದಿರ್ತಕ್ಕಂಥವ್ರಿಗೂ ಸಹ ಆತನು ಅವರಿಗೆ ವಿರೋಧವಾಗಿ ಮಾತನಾಡದಿರ್ತಕ್ಕಂಥದ್ದು. ಅಷ್ಟು ಮಾತ್ರವಲ್ಲದೆ ಆತನು ಸತ್ಯವೇದ ಹೇಳುವ ಹಾಗೆ, ಕೆಟ್ಟದ್ದಕ್ಕೆ ನೀವು ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟದ್ದನ್ನು ಸೋಲಿಸಿರಿ ಎಂಬುದಾಗಿ ಹೇಳುವಂತೆ ಆತನದನ್ನು ಮಾಡಿದ್ದಾನೆ. ಆತನು ಮೊದಲು ಒಳ್ಳೆಯತನದಿಂದ ಕೆಟ್ಟದ್ದನ್ನು ಆತನು ಸೋಲಿಸಿದ್ದರ ಪ್ರಯುಕ್ತವಾಗಿ ಸತ್ಯವೇದವು ಸಹ ನಮಗೆ ಅದೇ ಬೋಧನೆಯನ್ನು ತಿಳಿಸುವಂಥದ್ದಾಗಿದೆ. ನೀವು ಕೆಟ್ಟದ್ದಕ್ಕೆ ಸೋತು ಹೋಗಬೇಡ್ರಿ, ಇತರರು ನನಗೆ ಹಾನಿ ಮಾಡುತ್ತಿದ್ದಾರೆ ಎಂಬುದಾಗಿ ನೀವು ಸಹ ಅದೇ ಹಾನಿಯನ್ನು ಮಾಡುವುದಕ್ಕೆ ಹೋಗಬೇಡ್ರಿ. ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನನಗೆ ಬಿಟ್ಟು ಬಿಡ್ರಿ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಇವತ್ತು ಇತರರು ನಮಗೆ ಹಾನಿ ಮಾಡಿದ್ದಾರೆಂದರೆ ಖಂಡಿತವಾಗಲೂ ಸಹ ಅವರಲ್ಲಿ ಅವರ ತಪ್ಪನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ನಾವು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡುವಾಗ, ಖಂಡಿತ ಆತನಿಗೆ ಒಪ್ಪಿಸುವಾಗ ಅವರಲ್ಲಿ ನನ್ನ ಪರಿವರ್ತನೆಯನ್ನು ಆತನು ನೀಡುವುದಕ್ಕೆ ಅವರಿಗೆ ಅವಕಾಶವನ್ನು ಕೊಡುವಂಥತನಾಗಿದ್ದಾನೆ. ಪರಿವರ್ತನೆಯ ಪಶ್ಚಾತ್ತಾಪವನ್ನು ಅವರು ಪಡೆದುಕೊಳ್ಳುವಂಥ ದೇವರು ಅವರಿಗೆ ಸಹಾಯ ಮಾಡುವಂಥತನಾಗಿದ್ದಾನೆ. ಆದರೆ ಇತರರಿಗೆ ಹಾನಿ ಮಾಡುವಂಥ ಮನಸ್ಥಿತಿಯನ್ನು ನಾವು ಬೆಳೆಸಿಕೊಳ್ಳುವುದರಿಂದ ನಾವು ಅನೇಕರಿಗೆ ಹಾನಿಕರವಾಗಿರುವುದರಿಂದ ಆಶೀರ್ವಾದಗಳನ್ನು ಕಳೆದುಕೊಳ್ಳುತ್ತೇವೆ. ಆಗಿರದೆ ಕೇಡು ಮಾಡದ ಆಗಿರ್ತಕ್ಕಂಥ ಕ್ರಿಸ್ತನ ಗುಣಗಳನ್ನು ಅಳವಡಿಸಿಕೊಂಡು ಆತನ ನಾಮ ಮಹಿಮಾರ್ಥವಾಗಿ ಜೀವಿಸುವ ಮನಸ್ಸು ನಾವು ಹೊಂದಿಕೊಳ್ಳುವಂಥ ದೇವರು ನಮಗೆ ಸಹಾಯ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಯೇಸುವೆ, ನೀವು ಕೇಡು ಮಾಡದಂಥ ಗುಣವನ್ನು ಹೊಂದಿದವರಾಗಿದ್ದೀರಿ. ಅಂಥ ಗುಣವನ್ನು ನಾವು ಹೊಂದಿಕೊಳ್ಳುವಂತೆ ಸಹಾಯ ಮಾಡಿರಿ ತಂದೆಯೇ. ನಿಮ್ಮ ಕೃಪೆ ಆಶೀರ್ವಾದದಿಂದ ನಮ್ಮನ್ನು ನಡೆಸಿರಿ. ಯೇಸುವಿನ ನಾಮದಲ್ಲಿ ಬೀಳುತ್ತೇವೆ ತಂದೆಯೇ. ಆಮೇನ್.